ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದೆ ಅನ್ಕೊಂತ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅದಕ್ಕೆ ಯಾರು ಕಂಟೆಸ್ಟೆಂಟ್ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅದನ್ನ ನಾನು ಸ್ವಲ್ಪ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದು, ಬರಬಹುದು ಅಂತ ಕಂಟೆಸ್ಟೆಂಟ್ಸ್ನ ನಾನು ಸ್ವಲ್ಪ ಲಿಸ್ಟ್ ಮಾಡಿಕೊಂಡು ಅದನ್ನ ನಿಮ್ಗೆ ತಿಳಿಸೋಣ ಅಂದ್ಬಿಟ್ಟು. ಆಕ್ಚುಲಿ ಬಿಗ್ ಬಾಸ್ ಬಂದ್ಬಿಟ್ಟು ನೆಕ್ಸ್ಟ್ ಆಕ್ಚುಲಿ ಅಕ್ಟೋಬರ್ನಿಂದ 3rd ವೀಕಿಂದ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅನ್ಸುತ್ತೆ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಆಗಬಹುದು. ಅದಕ್ಕೋಸ್ಕರ ಮುಂಚೆ ಯಾರು ಬರಬಹುದು ಅನ್ನೋದನ್ನ ಒಂದು ಗೆಸ್ಸಿಂಗ್ ಮಾಡಿಟ್ಕೊಂಡಿದ್ದೀನಿ. ಆ ಒಂದಷ್ಟು ಕಂಟೆಸ್ಟೆಂಟ್ನ ಅದನ್ನ ನಾನು ನಿಮಗೆ ಇವತ್ತು ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರವಾಗಿ ನಾನು ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವಾಗ ನಂಬರ್ 1 ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅದನ್ನ ಇವ್ರು ಬರಬಹುದು ಅಂತಕ್ಕಂಥ ಚಾನ್ಸ್ ಇದ್ದಾರೆ ಅನ್ನೋದನ್ನ ನಾನು ಗೆಸ್ ಮಾಡಿದ್ದೀನಲ್ಲ. ಅದ್ರ ಮೊದಲೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಆಶಾ ಭಟ್ ಅಂದ್ಬಿಟ್ಟು. ಇವ್ರು ಬಂದ್ಬಿಟ್ಟು ಮೊನ್ನೆ ಟಗರು ಪಾಳ್ಯ ಒಂದು ಫಿಲಿಮ್ ಅಂತಲ್ಲ, ಅದರಲ್ಲಿ ಇರ್ತಕ್ಕಂಥ ಹೀರೋಯಿನ್ ಇವ್ರು ಬಂದ್ಬಿಟ್ಟು. ಆಮೇಲೆ ಅವರು ಅದ್ರ ಜೊತೆಗೆ ಸಂಗೀತ ಅಂದ್ರೆ ಹಾಡನ್ನು ಹಾಡ್ತಾರೆ, ಬರೋ ಚಾನ್ಸಸ್ ಇದೆ ಅಂತಕ್ಕಂಥದ್ರಲ್ಲಿ ನಂಬರ್ 1 ಅಲ್ಲಿ ಇವರು ಆಶಾ ಭಟ್ ಅನ್ನೋರು ಇದ್ದಾರೆ. ನೆಕ್ಸ್ಟ್ ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತನ್ವಿ ಬಾಲರಾಜ್ ಅಂತ ಅಂದ್ಬಿಟ್ಟು ಎರಡನೇ ಕಂಟೆಸ್ಟೆಂಟ್ ಬರ್ತದೆ. ಅವ್ರು ಬಂದ್ಬಿಟ್ಟು ಸೀರಿಯಲ್ ಬಂದಿರ್ತಾರೆ, ಸೀರಿಯಲ್ ಮುಖಾಂತರವಾಗಿ ಬರಬಹುದಾದಂತ ಚಾನ್ಸಸ್ ಇದೆ ಅಂತಕ್ಕಂಥದ್ರಲ್ಲಿ ಎರಡನೇವ್ರು ಬಂದ್ಬಿಟ್ಟು ತನ್ವಿ ಬಾಲರಾಜ್ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು 3rd ಕಂಟೆಸ್ಟೆಂಟ್ ಬಂದ್ಬಿಟ್ಟು ಕಾಮಿಡಿ ಕ್ಲಿಯರ್ ಇಲ್ಲಿ ಮೊನ್ನೆ ಹೋದ ವರ್ಷದಲ್ಲಿ ಬಂದ್ಬಿಟ್ಟು 10th ಸೀಸನ್ ಅಲ್ಲಿ ಸಂತೋಷ್ ಅಂದ್ಬಿಟ್ಟು ಕಾಮಿಡಿ ಸಂತೋಷ್ ಅಂತ ಹೋಗಿದ್ರಲ್ಲ, ಅವ್ರ ಮಿಸ್ಸಸ್ ಅಂದ್ರೆ ಮಾನಸ ಅಂತಕ್ಕಂಥ ಇವಾಗ ಗಿಚ್ಚಿಗಿಲಿ ಎಲ್ಲಾನು ಬರ್ತಾ ಇದಾರಲ್ಲ, ಮಾನಸ್ ಅಂತಕ್ಕಂಥ ಅವರು ಬರಬಹುದು ಅನ್ನೋ ಚಾನ್ಸಸ್ ಇದೆ. ಅದರಲ್ಲಿ ನಾನು 3rd ಕಂಟೆಸ್ಟೆಂಟ್ ನಂಬರ್ ಬಂದ್ಬಿಟ್ಟು. ನೆಕ್ಸ್ಟ್ ನಂಬರ್ 4th ಬಂದ್ಬಿಟ್ಟು ರೀಲ್ಸ್ ರೇಷ್ಮಾ. ಇವಾಗೆಲ್ಲ ಫೇಮಸ್ ಆಗಿ ರೀಲ್ಸ್ ಅಲ್ಲಿ ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಬರ್ತಾರಲ್ಲ, ಆ ರೇಷ್ಮಾ ಅಂತಕ್ಕಂಥ ಅವರು ಬರೋ ಚಾನ್ಸಸ್ ಇದೆ ಅನ್ನೋದು ಬಿಗ್ ಬಾಸ್ಗೆ ಸೀಸನ್ 11 ಅಲ್ಲಿ ಬರಬಹುದು ಅವರು ಬಂದ್ಬಿಟ್ಟು. ನೆಕ್ಸ್ಟ್ 5th ಕಂಟೆಂಟ್ ಬಂದ್ಬಿಟ್ಟು ವರುಣ್ ಆರಾಧ್ಯ. ಇವರು ಬಂದ್ಬಿಟ್ಟು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ರೀಲ್ಸ್ ಇಂದ ಟಿಕ್ಟಾಕ್ ಇಂದ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಇಂದ ಇವಾಗ ಯೂಟ್ಯೂಬ್ ಇಂದ ಸೀರಿಯಲ್ ಮಾಡಿದ್ರು, ಬೃಂದಾವನ ಅನ್ನೋ ಸೀರಿಯಲ್ ಬಂದಿತ್ತು ಅವರು. ಅದರಲ್ಲಿ ಬಂದ್ಬಿಟ್ಟು ಹೀರೋ ಬಂದ್ಬಿಟ್ಟು ಅವರು ಬಂದ್ರೆ ಅವರು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ ಸೀಸನ್ 11ಗೆ, ವರುಣ್ ಆರಾಧ್ಯ ಅನ್ನೋರು 5th ಕಂಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್, ಇವರು 6th ಕಂಟೆಸ್ಟೆಂಟ್. ಇವರು ಬರೋ ಚಾನ್ಸಸ್ ಇದೆ. ಇವ್ರ ಹೆಸರು ಏನಂದ್ರೆ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಇವರು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ ಸೀಸನ್ 11ಗೆ. ಇವಾಗ ನಮ್ಮ ಎಲ್ಲ ಗೆಸ್ಸಿಂಗ್ ಪ್ರಕಾರ ಬರಲೂಬಹುದು, ಬರ್ದಿರಾನು ಇರಬಹುದು. ಜಸ್ಟ್ ಗೆಸ್ಸಿಂಗ್ ಮಾತ್ರ ನಾವು ಹೇಳ್ತಾ ಇರೋದ್ರಲ್ಲಿ ತ್ರಿವಿಕ್ರಮ್ ಅಂದ್ಬಿಟ್ಟು ಇವರು ಬರಬಹುದು. ನೆಕ್ಸ್ಟ್ 7th ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚಂದ್ರಪ್ರಭಾ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಚಂದ್ರಪ್ರಭಾ ಇವಾಗ ಗಿಚ್ಚಿಗಿಲಿ ಬರ್ತಿದ್ದೇನೆ ಕಾಮಿಡಿ ಆಕ್ಟರ್ ಅಲ್ಲ, ಅವರು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ ಸೀಸನ್ 11ಗೆ, ಬರಬಹುದು, ಬರ್ದಿರಾನು ಇರಬಹುದು. ಒಂದು ಗೆಸ್ಸಿಂಗ್ ಪ್ರಕಾರ ಬರಬಹುದು ಅಂದ್ಬಿಟ್ಟು ಯಾರಲ್ಲಿ ಚಂದ್ರಪ್ರಭಾ ಇವರು ಬರಬಹುದು. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು 8th ನಂಬರ್ ಅಲ್ಲಿ ಬಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ಚೇತನ್ ಚಂದ್ರ ಅಂತ ಅಂದ್ಬಿಟ್ಟು ಇವರು ಒಂದು ಆಕ್ಟರ್ ಏನೇನೆ, ಇವರು ಬರೋ ಚಾನ್ಸಸ್ ಇರಬಹುದು, ಬರ್ದಿರಾನು ಇರಬಹುದು, ಹೇಳಕ್ಕಾಗಲ್ಲ. ಇವರು ಬಿಗ್ ಬಾಸ್ ಸೀಸನ್ 11 ಬರಬಹುದು. ನೆಕ್ಸ್ಟ್ 9th ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಆಕ್ಚುಲಿ ಸೀರಿಯಲ್ ಅಲ್ಲಿ ಮಾಡಿರ್ತಕ್ಕಂಥ ಇವರು ಆಕ್ಟರ್, ಹೀರೋಯಿನ್ ಆಗಿ ಮಾಡಿದ್ದಾರೆ ಇವ್ರ ಬಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ಸುಕೃತಾ ನಾಗ್ ಅಂತ ಅಂದ್ಬಿಟ್ಟು ಇವ್ರು ಬರೋ ಚಾನ್ಸಸ್ ಇದೆ ಸೀಸನ್ 11 ಬಿಗ್ ಬಾಸ್ಗೆ ಬರಬಹುದು, ಬರ್ದಿರಾನು ಇರಬಹುದು, ಹೇಳಕ್ಕಾಗಲ್ಲ. ಒಂದು ಗೆಸ್ಸಿಂಗ್ ಪ್ರಕಾರ ಸುಕೃತಾ ನಾಗ್ ಅನ್ನೋರು ಬರಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 10th ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ಆಕ್ಚುಲಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಇವರು ಮೈಡ್ ಲೀಡಿಂಗ್ ಹೀರೋಯಿನ್ ಆಗಿ ಯಾರು ಗೊತ್ತಾ, ಸತ್ಯ, ರೋಡಿ ಬೇಬೆ ಅಂತೆಲ್ಲ ಕರೀತಾರಲ್ಲ, ಸತ್ಯ ಅನ್ನೋರು ಇವರು ಬರ್ಬೋದು ಸೀಸನ್ 11 ಬಿಗ್ ಬಾಸ್ಗೆ ಬರ್ಬೋದು. ಇವ್ರ ಹೆಸರು ಬಂದ್ಬಿಟ್ಟು ಗೌತಮಿ ಜಾಧವ್ ಅವ್ರ ಹೆಸರು ಬಂದ್ಬಿಟ್ಟು, ಬಟ್ ಸೀರಿಯಲ್ ಇಲ್ಲಿ ಸತ್ಯ ಅಂತ ಬರುತ್ತೆ ಅಷ್ಟೇ. ಇವರು ಬರೋ ಚಾನ್ಸಸ್ ಇದೆ, ಗೌತಮಿ ಜಾಧವ್ ಅನ್ನೋರು. ನೆಕ್ಸ್ಟ್ ಕಂಟೆಸ್ಟ್ ಬಂದ್ಬಿಟ್ಟು ಕಂಟೆಸ್ಟೆಂಟ್ 11th ಕಂಟೆಸ್ಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ರೀಲ್ಸ್ ಇಂದ ಮಾಡ್ಕೊಂಡ್ ಬಂದಿರೋದು, ಮತ್ತೆ ಯೂಟ್ಯೂಬ್ ಈ ತರ ಎಲ್ಲ ಬಂದಿರ್ತಕ್ಕಂಥ ಇವ್ರು ಬಂದ್ಬಿಟ್ಟು ವರ್ಷಾ ಕಾವೇರಿ. ಇವರು ಬರೋ ಚಾನ್ಸಸ್ ಇದೆ ಬಿಗ್ ಬಾಸ್ 11 ಸೀಸನ್ಗೆ ಬರಬಹುದು. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 12 ಇವ್ರು ಬಂದ್ಬಿಟ್ಟು ರಾಘು ಗೌಡ ಅಂದ್ಬಿಟ್ಟು. ಗಿಚ್ಚಿಗಿಲೆಲ್ಲ ರಾಗಿಣಿ ಅಲಿಯಾಸ್ ರಾಗಿಣಿ ಅಂತ ಬರ್ತಾರಲ್ಲ, ರಾಘು ಅಲಿಯಾಸ್ ರಾಗಿಣಿ ಅಂದ್ಬಿಟ್ಟು ಇವ್ರು ಆಕ್ಚುಲಿ ಯೂಟ್ಯೂಬ್ ಇದೆ, ಅದ್ರ ಜೊತೆಗೆ ಗಿಚ್ಚಿಗಿಲಿಯಲ್ಲಿ ಕಾಮಿಡಿ ಮಾಡ್ತಕ್ಕಂಥ ಅವರು ಒಂದು ಹಾಸ್ಯ ನಟನೆ, ಅವರು ಬರೋ ಚಾನ್ಸಸ್ ಇರ್ತಕ್ಕಂಥ ಇದೆ ಬಿಗ್ ಬಾಸ್ 11 ಸೀಸನ್ ಬರಬಹುದು. ನಂಬರ್ 13 ಕಂಟೆಸ್ಟೆಂಟ್ ಬಂದ್ಬಿಟ್ಟು ಶರ್ಮಿತಾ ಗೌಡ ಅಂದ್ಬಿಟ್ಟು ಇವರು ಸೀರಿಯಲ್ ಅಲ್ಲಿ ಒಂದು ಆಕ್ಟರ್ ಬಂದ್ಬಿಟ್ಟು ಇವರು ಮಾಡಿರ್ತಕ್ಕಂಥವ್ರು, ಇವರು ಬರೋ ಚಾನ್ಸಸ್ ಇದೆ, ಬರ್ದಿರಾನು ಇರ್ಬೋದು, ಹೇಳೋದಕ್ಕಾಗಲ್ಲ. ಬಿಗ್ ಬಾಸ್ ಸೀಸನ್ 11 ಬರಬಹುದು. ಒಂದು ಗೆಸ್ಸಿಂಗ್ ಪ್ರಕಾರ ಇವರು ಶರ್ಮಿತಾ ಗೌಡ ಅನ್ನೋರು ಬರಬಹುದು. ನೆಕ್ಸ್ಟ್ ನಂಬರ್ 14 ಬಂದ್ಬಿಟ್ಟು ಯಾರು ಗೊತ್ತಾ, ಇವರು ಸೀರಿಯಲ್ ಅಲ್ಲಿನೇ ಆಕ್ಟರ್, ಇವರು ಮೈನ್ ಲೀಡಿಂಗ್, ಇವರು ಆಕ್ಚುಲಿ ಹೀರೋಯಿನ್ ಆಗಿರ್ತಕ್ಕಂಥವ್ರು. ಅದು ಸೀರಿಯಲ್ ಅಲ್ಲಿ ಇವಾಗ ಯೂಟ್ಯೂಬ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಅವರು, ಮೋಕ್ಷಿತಾ ಪೈ ಅಂತ ಅಂದ್ಬಿಟ್ಟು. ಇವ್ರು ಬಂದ್ಬಿಟ್ಟು ಪಾರು ಸೀರಿಯಲ್ ಬರ್ತಾ ಇತ್ತಲ್ಲ, ಆ ಸೀರಿಯಲ್ ಇರ್ತಕ್ಕಂಥ ಮೈನ್ ಲೀಡಿಂಗ್ ಹೀರೋಯಿನ್ ಇವ್ರು ಬಂದ್ಬಿಟ್ಟು. ಇವರು ಬರೋ ಚಾನ್ಸಸ್ ಇದೆ, ಬರ್ದಿರೋ ಇರ್ಬೋದು, ಹೇಳೋದಕ್ಕಾಗಲ್ಲ, ಚಾನ್ಸಸ್ ಇದೆ, ಒಟ್ಟಿನಲ್ಲಿ ಬರ್ಬೋದು ಅನ್ನೋ ಗೆಸ್ಸಿಂಗ್ ಇದೆ ಬಿಗ್ ಬಾಸ್ ಸೀಸನ್ 11ಗೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 15 ಕಂಟೆಸ್ಟೆಂಟ್ ಬಂದ್ಬಿಟ್ಟು ಪಂಕಜ್ ನಾರಾಯಣ. ಇವ್ರು ಆಕ್ಚುಲಿ ಒಂದು ಆಕ್ಟರ್ ಮಗನೇ, ಅವರು ಪಿಕ್ಚರ್ ಎಲ್ಲ ಅವ್ರ ಅಪ್ಪ ಎಲ್ಲಾನು ಪಿಕ್ಚರ್ ಮಾಡಿರ್ತಕ್ಕಂಥ ಅವ್ರ ಮಗನೇ ಪಂಕಜ್
ನಾರಾಯಣ್ ಅನ್ನೋರು ಇವರು ಬಿಗ್ ಬಾಸ್ 11 ಸೀಸನ್ಗೆ ಬರಬಹುದು, ಚಾನ್ಸಸ್ ಇದೆ. ಒಂದು ಗೆಸ್ಸಿಂಗ್ ಪ್ರಕಾರ ಮಾಡಿರ್ತಕ್ಕಂಥದ್ರಲ್ಲಿ ಒಂದು ಶಾರ್ಟ್ ಲಿಸ್ಟ್ ಅಲ್ಲಿ ಇವರು ಬರಬಹುದು. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ ಇವರು ಬಂದ್ಬಿಟ್ಟು ಆಕ್ಟ್ರು ಪ್ಲಸ್ ಸೀರಿಯಲ್ ಏನ್ ಮಾಡಿದ್ದಾರೆ, ಮತ್ತೆ ಅದ್ರ ಜೊತೆಗೆ ರಕ್ಷಣಾ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಇವರು ಒಬ್ರು. ಇವರು ಬಂದ್ಬಿಟ್ಟು ಆಕ್ಟ್ರು ಮಾಡಿದರೆ ಎಲ್ಲ ಕಡೆನೂ. ಇವರು ಬರೋ ಚಾನ್ಸಸ್ ಸೀಸನ್ 11 ಅಂದ್ರೆ ಬಿಗ್ ಬಾಸ್ ಅಲ್ಲಿ ಬರಬಹುದು ಅನ್ನೋ ಚಾನ್ಸಸ್ ಇದರಲ್ಲಿನೂ ಇದೆ. ಇವರು ಬಂದ್ಬಿಟ್ಟು 16th ನಂಬರ್ ಅಲ್ಲಿ ಇದ್ದಾರೆ, ಬರಬಹುದು ಚಾನ್ಸಸ್, ಬರ್ದಿನ ಇರ್ಬೋದು, ಹೇಳಕ್ಕಾಗಲ್ಲ. ಅಶ್ವಿನಿ ಗೌಡ ಅನ್ನೋರು. ಇಷ್ಟು ಕಂಟೆಸ್ಟೆಂಟ್ಸ್ ನಾನು ಸರ್ಚ್ ಮಾಡಿದ ಪ್ರಕಾರ ಬರಬಹುದು, ಬರ್ದಿರಾನು ಇರಬಹುದು ಅಂತಕ್ಕಂಥವ್ರು ಬಿಗ್ ಬಾಸ್ ಸೀಸನ್ 11ಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗ SK ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಕಂಟೆಂಟ್ ಬೇಕಂದ್ರೆ ಎಲ್ಲಾನು ಇನ್ನೂ ಜಾಸ್ತಿ ಜನಕ್ಕೆ ಬೇಕಂತಂದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟಾಟಾ.